ಈಗ ಹೂವಿಂದ ಯೂನಿವರ್ಸಿಟಿಗೆ ಬಂದುಬಿಟ್ಟೆ, ಫ್ಲವರ್ ಯೂನಿವರ್ಸಿಟಿ ಅಂತ ಮಾತಾಡೋಣ. ಈಗ ಇದ್ರ ಬಗ್ಗೆ ನಾನು ವಿಧಾನಸಭೆಯಲ್ಲಿ ವಿಧಾನ ಪರಿಷತ್ತಲ್ಲಿ ಚರ್ಚೆ ಮಾಡಿದ್ದೀವಿ. ನಮ್ಮ ಸರ್ಕಾರ ನಮ್ಮ ಸಂಪುಟದಲ್ಲಿ ಉಪಸಮಿತಿ ಮಾಡಿದ್ದಾರೆ. ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಉಪಮುಖ್ಯಮಂತ್ರಿಗಳ ಅಧ್ಯಕ್ಷತೆಯಲ್ಲಿ ವಿಶ್ವವಿದ್ಯಾಲಯಗಳಲ್ಲಿ ಇವತ್ತು ಹೊಸ ವಿಶ್ವವಿದ್ಯಾಲಯಗಳು ಒಂದೇ ಅಲ್ಲ, ಬೇರೆ ಈಗ ಇರ್ತಕ್ಕಂಥ ಹಳೆ ವಿಶ್ವವಿದ್ಯಾಲಯಗಳಲ್ಲೂ ಭಾಳಷ್ಟು ಸಮಸ್ಯೆಗಳಿದ್ದಾವೆ. ನಿನ್ನೆ ಭಾಳ ದೊಡ್ಡ ಮಟ್ಟದಲ್ಲಿ ಸಂಪುಟದಲ್ಲಿ ಚರ್ಚೆ ಮಾಡಿದ್ವಿ. ಏನು ಇವತ್ತು ಬೋಧಕರ ಹುದ್ದೆಗಳು ಖಾಲಿ ಇದ್ದಾವೆ, ಇವೆಲ್ಲ ಭರ್ತಿ ಮಾಡ್ತಕ್ಕಂಥದ್ದು ಮತ್ತು ಏನು ಮೂಲಭೂತ ಸೌಲಭ್ಯ ಕೊಡಬೇಕು, ಇದಕ್ಕೆ ಆದ್ಯತೆ ಕೊಡಬೇಕು ಅಂತ ಹೇಳಿದ್ದಾರೆ. ಈಗಾಗಲೇ ನಾವು ಆರ್ಥಿಕ ಇಲಾಖೆ ಮುಂದೆ ನಮ್ಮ ಬೇಡಿಕೆ ಇಟ್ಟಿದ್ದೀವಿ. ಒಂದು ಬೋಧಕರ ನೇಮಕಾತಿಗೆ ಅನುಮತಿ ಕೊಡ್ತಕ್ಕಂಥದ್ದು ವಿಶ್ವವಿದ್ಯಾಲಯ ಇರ್ಬೋದು ಅಥವಾ ನಮ್ಮ ಶಿಕ್ಷಣ ಇಲಾಖೆ ಇರ್ಬೋದು, ತಾಂತ್ರಿಕ ಮತ್ತು ಕಾಲೇಜ್ ಶಿಕ್ಷಣ ಇಲಾಖೆ ಇರ್ಬೋದು. ಅದ್ರ ಜೊತೆಗೆ ಅಲ್ಲಿ ಮೂಲಭೂತ ಸೌಲಭ್ಯ ಕೂಡ ಮಾಡೋಂಥದ್ದಕ್ಕೆ ಹಲವಾರು ಪ್ರಯತ್ನಗಳು ಮಾಡ್ತಾಯಿದ್ದೀವಿ. ವರ್ಲ್ಡ್ ಬ್ಯಾಂಕಲ್ಲಿ 2,500 ಕೋಟಿ ತೊಗೊಳ್ತಾ ಇದ್ದೀವಿ, ಲೋನ್ ತೊಗೊಳ್ತಾ ಇದ್ದೀವಿ, ಅದಕ್ಕೆ ಅನುಮೋದನೆ ಕೊಟ್ಟಿದ್ದಾರೆ. ಇವೆಲ್ಲ ಹಂತವಾಗಿ ಮಾಡೋದಕ್ಕೆ ನಾನಂತೂ ಭಾಳ ಇದನ್ನು ವಿಚಾರವನ್ನು ಆಳವಾಗಿ ಅರ್ಥ ಮಾಡಿಕೊಂಡು ಈ ಸಮಸ್ಯೆ ಬಗೆಹರಿಸಬೇಕು. ಒಂದು ಉನ್ನತ ಶಿಕ್ಷಣಕ್ಕೆ ಒಂದು ವಿಭಿನ್ನವಾದಂಥ ದೃಷ್ಟಿಕೋನವನ್ನು ಸ್ಥಾಪನೆ ಮಾಡಬೇಕು ನನ್ನ ಅವಧಿಯಲ್ಲಿ ಅಂತ ಹೇಳಿ ನಾನು ಮಾಡಿದ್ದೇನೆ. ಈಗ ನಾನು ಮಾಡಿರುವಂಥದ್ದು ಸಮಸ್ಯೆ ಅಲ್ಲ, ನಾನು ಸೃಷ್ಟಿ ಮಾಡಿರೋ ಸಮಸ್ಯೆನ ಇದು ಅಲ್ಲ, ಹಿಂದೆ ಸೃಷ್ಟಿಯಾಗಿದೆ. ಅದನ್ನು ನಾನು ಪರಿಹಾರ ಮಾಡುವಂಥದ್ದಕ್ಕೆ ಪ್ರಾಮಾಣಿಕ ಪ್ರಯತ್ನ ಮಾಡ್ತಾ ಇದ್ದೀನಿ. ನಮ್ಮ ಮುಖ್ಯಮಂತ್ರಿಗಳು ಕೂಡ ನನ್ನ ಜೊತೆಗಿದ್ದಾರೆ, ಅವರು ಸಂಪೂರ್ಣವಾಗಿ ಬೆಂಬಲ ನನಗೆ ಕೊಡ್ತಾ ಇದ್ದಾರೆ.